ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಗ್ಗೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಟಕ್ಕಾರನಾಗಿ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ. ಮೊದಲನೇ ಅಪ್ಡೇಟು, ಜಾಸ್ ಬಟ್ಲರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಅವರೆಲ್ಲ ಹೋಗಿದ್ದಾರೆ. ಇಂಗ್ಲೆಂಡ್ ಪ್ಲೇಯರ್ಸ್ ಯಾರು ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದ್ದಾರೋ ಅವರೆಲ್ಲರೂ ಕೂಡ ಮನೆಗೆ ತೆರಳಿದ್ದಾರೆ. IPL ಆಡ್ದಂಗೆ ಜಾಸ್ ಬಟ್ಲರ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡ್ತಿಲ್ಲ. ಹಂಗೆ ವಿಲ್ ಜಾಕ್ಸ್ ಹಂಗೆ ಟಾಪ್ ಪ್ಲೇಯರ್ ಎಲ್ಲ ಆಡ್ತಾ ಇಲ್ಲ, ಗೊತ್ತಿರೋ ಹಾಗೇನೆ. ಸೊ ಇದ್ರ ಬಗ್ಗೆ ಜಾಸ್ ಬಟ್ಲರ್ ಅವರು ಮಾತಾಡಿದರೆ IPL ನಡೀತಾ ಇರ್ಬೇಕಾದ್ರೆ ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ಇರಬಾರದು. ಇವಾಗ ಏನಕ್ಕೆ ಇದನ್ನ ಇಟ್ಟಿದ್ದಾರೆ ಅಂತಂದ್ರೆ, ಇವಾಗ ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ್ ಸೀರೀಸ್ ನಡೆಯುತ್ತೆ. ಸೊ ಇದನ್ನ ಏನಕ್ಕೆ ಇಟ್ಟಿದ್ದಾರೆ ಅಂತಂದ್ರೆ, ಸುಮಾರು ವರ್ಷಗಳಿಂದ ಇದು ಬಾಕಿ ಉಳಿದಿತ್ತು, ಇದಾಗಬೇಕು ಅಂತ, ಅದಕ್ಕೋಸ್ಕರ ಇಟ್ಟಿದ್ದಾರೆ. ಕ್ಯಾಲೆಂಡ್ರಲ್ಲಿ ಇತ್ತು ಇದು. ಸೊ ಕ್ಲಾಶ್ ಆಗ್ತಾ ಇದೆ, ಏನು ಮಾಡೋದಕ್ಕಾಗೋದಿಲ್ಲ. ಫಸ್ಟ್ ಪ್ರಿಯಾರಿಟಿ ನನಗೆ ಕಂಟ್ರಿಗೆ ಆಡಬೇಕು ಅಂದ್ರೆ ಅದು ಫಸ್ಟ್ ಪ್ರಿಯಾರಿಟಿ ಇರುತ್ತೆ IPL ಆಡೋದಕ್ಕಿಂತ. ಬಟ್ IPL ಜೊತೆಗೆ ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚಸ್ಸು ಕ್ಲಾಶ್ ಆಗಬಾರ್ದು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ IPLನೂ ಕೂಡ ಒಂಥರ ಮೇನ್ ಪ್ರಿಫರೆನ್ಸ್ ಆಗಿ ಹೇಳ್ತಿದ್ದಾರೆ, ಬಟ್ ಕಂಟ್ರಿಗೆ ಆಡೋದಕ್ಕಿಂತ ದೊಡ್ಡ ಪ್ರಿಫರೆನ್ಸ್ ಆಗಿ ಹೇಳ್ತಿದ್ದಾರೆ. ಇದನ್ನೇ ಎಲ್ಲರೂ ಹೇಳಬೇಕು. ಇಲ್ಲ ಅವರು IPL ಆಡಬೇಕಾಗಿತ್ತು, ನಾನು ಕಂಟ್ರಿಗೆ ಆಡಲ್ಲ ನಾನು ಅಂತ ಹೇಳೋಕ್ಕಾಗತ್ತಾ? ಅಷ್ಟೇ ಎಲ್ಲರೂ ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿತ್ತಾರಲ್ಲಿ. ಅಪ್ಡೇಟ್ ಬಿಟ್ಟು ವೆಂಕಟೇಶ್ ಅಯ್ಯರ್ ಅವ್ರನ್ನೇ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಗೌತಮ್ ಗಂಭೀರ್ ಅಣ್ಣಂಗೆ ದೊಡ್ಡ ಕ್ರೆಡಿಟ್ ಕೊಟ್ಬಿಡ್ಬೇಕು ಗುರು, ನಾವು ಗೆದ್ರೆ ಟ್ರೋಫಿ ಗೆದ್ರೆ ಅದು ಗೌತಮ್ ಗಂಭೀರ್ ಅಣ್ಣನೇ ಕಾರಣ ಅನ್ನೋ ವೆಂಕಟೇಶ್ ಅಯ್ಯರ್ ಹೇಳಿದ್ದಾರೆ. ಯಾಕೆಂತಂದ್ರೆ ಅವರು ಟೀಮ್ಗೆ ಜಾಯ್ನ್ ಆದಾಗಿಂದಾನು ಕೂಡ KKRನ ಯಾವ ಥರ ತಗೊಂಡು ಹೋಗ್ಬೇಕು, ಮೇಲ್ಗಡೆ ಕೆಳಗಡೆ ಬಿದ್ದಿರೋ ಅಂಥ KKRನ ಗೊತ್ತಿರೋ ಹಾಗೇನೆ ಕೆಳಗಡೆ ಕಚ್ಕೊಂಡಿತ್ತು KKR, ಎಲ್ಲೋ ಕಳೆದೋಗ್ಬಿಟ್ಟಿತ್ತು KKR ಗೌತಮ್ ಗಂಭೀರ್ ಬಿಟ್ಟಾಗಿಂದ. ಸೊ ಇವಾಗ ಮತ್ತೆ ಜಾಯ್ನ್ ಆದಾಗಿಂದ ಎತ್ಕೊಂಡು ಎಲ್ಲಿಗೋ ತಗೊಂಡೋಗಿದ್ದಾರೆ KKRನ. ಆ ಟೀಮ್ನ ಫ್ರೇಮ್ ಮಾಡೋ ವಿಚಾರದಲ್ಲಾಗಿರ್ಬೋದು, ಇವ್ರು ತಗೊಂಡಿರುವಂಥ ಡಿಸಿಷನ್ಗಳಲ್ಲೂ ಯಾವ ಥರ ಕ್ರೂಷಿಯಲ್ ಆಗಿದೆ ಅಂತ, ಜೊತೆಗೆ ಮ್ಯಾಚ್ ಟೈಮಲ್ಲಿ ಆಗಿರ್ಬೋದು ಅವ್ರು ಕೊಡೋವಂಥ ಮೋಟಿವೇಶನ್, ಜೊತೆಗೆ ಅವರು ಕೋಚಿಂಗ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಎಷ್ಟು ಕ್ರೂಷಿಯಲ್ ಆಗಿದೆ. ಅವರು ಹೇಳ್ಕೊಂಡು ಕೊಡುವಂಥ ಪ್ಲ್ಯಾನ್ಸ್ ಆಗಿರ್ಬೋದು, ಐಡಿಯಾಸ್ ಆಗಿರ್ಬೋದು, ಸ್ಟ್ರಾಟಜಿಗಳಾಗಿರ್ಬೋದು, ಇವೆಲ್ಲ ನಮಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿದೆ. ನಾವು ಇಲ್ಲಿ ಏನು ಬಂದಿದ್ದೀವಿ ಅದಕ್ಕೆ ಗೌತಮ್ ಗಂಭೀರ್ ಅವರೇ ಮೇನ್ ರೀಸನ್ ಅಂತ ವೆಂಕಟೇಶ್ ಅಯ್ಯರ್ ಅವರು ಕ್ರೆಡಿಟ್ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3, ವಿಜಯ್ ಮಲ್ಯ ಟ್ವೀಟ್ ಮೇಲೆ ಟ್ವೀಟ್ ನ ಹೊಡಿತಾ ಇದ್ದಾರೆ. RCB ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ದಂಗೆ ಕಂಗ್ರಾಚುಲೇಷನ್ಸ್ ಎಲ್ಲ ಹೇಳಿದ್ದಾರೆ. ಅದ್ರ ಜೊತೆಗೆ ಅವ್ರಿಗೇನೋ ಒಳಗಡೆಯಿಂದ ಒಂದು ಇನ್ನರ್ ಫೀಲಿಂಗ್, ಗಟ್ ಫೀಲಿಂಗ್ ಅವ್ರಿಗೆ ಹೇಳ್ತಾ ಇದೆ ಅಂತ. ನಮಗೆಲ್ಲ ಹೇಳ್ತಿದ್ದಲ್ಲ ಗಟ್ ಫೀಲಿಂಗ್, RCB ಫೈನಲ್ ಹೋಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಗಟ್ ಫೀಲಿಂಗ್ ಹೇಳ್ತಿದ್ದಿಲ್ಲ ನಮಗೆ. ಅದೇ ರೀತಿ ವಿಜಯ್ ಮಲ್ಯಗೂ ಕೂಡ ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆಯಂತೆ. ಅವರು ಸ್ಟಾರ್ಟಿಂಗ್ RCBಗೆ ಬಿಡ್ ಮಾಡಿ ಫ್ರಾಂಚೈಸ್ನ ಪರ್ಚೇಸ್ ಮಾಡಿದಾಗ, ಜೊತೆಗೆ ವಿರಾಟ್ ಕೊಹ್ಲಿ ಅವ್ರನ್ನ ಪರ್ಚೇಸ್ ಮಾಡಿದಾಗ ಒಳಗಡೆಯಿಂದ ಗಟ್ ಫೀಲಿಂಗ್ ಅದು ಏನೋ ಒಂಥರ ಬರ್ತಾ ಇತ್ತಲ್ಲ ವೈಬು. ಸೊ ಅದು ಇವಾಗ ಬರ್ತಾ ಇದೆ ಅಂತೆ. ಒಳ್ಳೇದಾಗಿದೆ, ನಾನು RCB ಫ್ರಾಂಚೈಸ್ ತಗೊಂಡಿದ್ದು ಒಳ್ಳೇದಾಯ್ತು, ವಿರಾಟ್ ಕೊಹ್ಲಿನ ತಗೊಂಡಿದ್ದು ನಾನು ಒಳ್ಳೇದಾಯ್ತು ಅಂತ ಅವಾಗ ಅವ್ರಿಗೆ ಅನ್ಸಿತ್ತಲ್ಲ, ಅದೇ ತರ ಇವ್ರಿಗೆ ಇವಾಗ ಅನ್ನಿಸ್ತಿದೆ ಅಂತೆ. ಈ ಸೀಸನ್ ಅನ್ನಿಸ್ತಾ ಇದೆ ಅಂತೆ RCB ಕಪ್ ಗೆಲ್ಲುವ ಎಲ್ಲಾ ಸಾಧ್ಯತೆ, RCB ಟ್ರೋಫಿ ಗೆಲ್ಲುವ ಎಲ್ಲಾ ಸಾಧ್ಯತೆ ಈ ಸೀಸನ್ ಇದೆ ಅಂತ ಮುನ್ನುಡಿ ಹೇಳಿದ್ದಾರೆ ವಿಜಯ್ ಮಲ್ಯ ಅವರು. ನೋಡೋಣ, ಏನೇ ಆಗಲಿ ಇವರೇ ಅಲ್ವಾ RCB ಫ್ರಾಂಚೈಸ್ ಅನ್ನೋದನ್ನ ಊಟ ಹಾಕಿದ್ದು. ವಿಜಯ್ ಮಲ್ಯಗೆ ಎಲ್ಲ ಹೋಗಿರ್ಬೋದು, ಬಟ್ ಕ್ರೆಡಿಟ್ ಕೊಡಲೇಬೇಕು ಗುರು ವಿಜಯ್ ಮಲ್ಯಗೆ. ಅಪ್ಡೇಟ್ ನಂಬರ್ 4, ರವಿಚಂದ್ರನ್ ಅಶ್ವಿನ್ ಅವರ ಬಗ್ಗೆ ಮಾತಾಡಿದ್ದಾರೆ ಗೌತಮ್ ಗಂಭೀರ್ ಅಣ್ಣ ಒಂದು ಇಂಟರ್ವ್ಯೂ ಅಲ್ಲಿ. ಅವರೇ ಇಂಟರ್ವ್ಯೂ ಮಾಡ್ತಾ ಇದ್ರು. ಸೊ ಅದರಲ್ಲಿ ಮಾತಾಡಿದ್ದಾರೆ, ನಿಮ್ಮ ಟ್ಯಾಲೆಂಟ್ನ ಇಂಡಿಯಾ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ. ಹೌದು, ರವಿಚಂದ್ರನ್ ಅಶ್ವಿನ್ ಸ್ಪಿನ್ನಲ್ಲಿ ಸಿಕ್ಕಾಪಟ್ಟೆ ಸಾಧಿಸ್ಬಿಟ್ಟಿದ್ರೆ ಇಂಡಿಯಾಗೆ ಟೆಸ್ಟ್ ಮ್ಯಾಚ್ಗಳಂತ ಬಂದಾಗ. ಟೆಸ್ಟ್ ಮ್ಯಾಚ್ಗಳಂತ ಮಾತ್ರ ಅಂತಲ್ಲ, ಎಲ್ಲ ಫಾರ್ಮ್ಯಾಟ್ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ. ಬಟ್ ಇವರ ಬ್ಯಾಟಿಂಗ್ ಅಬಿಲಿಟಿನ ಇಂಡಿಯಾ ಟೆಸ್ಟ್ ಮಾಡಲಿಲ್ಲ, ಇಂಡಿಯಾ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ರವಿಚಂದ್ರನ್ ಅಶ್ವಿನ್ ಎಂಥ ಬ್ಯಾಟರು ಅಂತ, ನೀವು ಎಂಥ ಬ್ಯಾಟರ್ ಅಂತಂದರೆ ನೀವು ನಂಬರ್ 4 ನಂಬರ್ 5 ಎಲ್ಲ ಆಡೋವಂಥ ಬ್ಯಾಟರು ಟೀಮ್ ಇಂಡಿಯಾಗೆ. ಅದನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ನಮ್ಮ ಟೀಮ್ ಇಂಡಿಯಾ. ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಂತ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ. ಇವರೇ ಹೇಳಿದ್ರಂತೆ ಅವರಿಗೆ ಒಂದು ಕಾಲದಲ್ಲಿ, ಇಲ್ಲಾಗವರು ನೀನು ಬ್ಯಾಟರ್ ಕೂಡ ಆಗ್ಬೋದು, ಇನ್ನು ಕ್ರೇಜಿ ಆಲ್ರೌಂಡರ್ ಆಗ್ಬೋದು ಅಂತ, ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಮಸ್ತಾಗಿ ಆಡೋವಂಥ ಪ್ಲೇಯರ್ ಆಗ್ಬೋದು ಅಂತ. ಬಟ್ ಇಂಡಿಯಾ ಇವರ ಟ್ಯಾಲೆಂಟ್ನ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದೆ. ಬರೀ ಇಂಡಿಯಾ ಯುಟಿಲೈಸ್ ಮಾಡ್ಕೊಂಡಿಲ್ವಾ, ಅಥವಾ ಅಶ್ವಿನ್ ಅವ್ರನ್ನ ಶೋಕೇಸ್ ಮಾಡಿಲ್ವ ಹತ್ರ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಬ್ಯಾಟಿಂಗ್ ಆಡುವಂಥ ಎಲ್ಲ ಕೇಪಬಿಲಿಟಿ ಇದೆ ಅಂತ. ಇವಾಗ ಹೆಂಗಿದೆ ಅಂತಂದರೆ ಇಂಡಿಯನ್ ಟೀಮ್ ಮಾತ್ರ ಅಂತಲ್ಲ, ಕ್ರಿಕೆಟೇ ಹೆಂಗಿದೆ ಅಂತಂದರೆ ನನ್ನ ಹತ್ರ ಟ್ಯಾಲೆಂಟ್ ಇದೆ ಅಂತ ಎತ್ತಿ ತೋರಿಸಿದ್ರೇ ಸೆಲೆಕ್ಟ್ ಮಾಡೋದು, ಜೊತೆಗೆ ಒಂಥರ ಅವಕಾಶಗಳು ಸಿಗೋವಂಥದ್ದು ಸಿಗಾಬಿಡೆ ಕಷ್ಟ. ಇವರು ಟ್ಯಾಲೆಂಟ್ ಇದ್ದು ಅದನ್ನು ಹೈಡ್ ಮಾಡಿದ್ರೋ ಏನೋ ಗೊತ್ತಿಲ್ಲ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸು. ಬಟ್ ODIಯಲ್ಲಿ ಮತ್ತು T20s ಅಂತ ಬಂದಾಗ ಅಷ್ಟೊಂದೇನು ಇಂಪ್ಯಾಕ್ಟ್ ಏನು ಮಾಡಿಲ್ಲ. ಸಿಕ್ಕಂಥ ಆಪರ್ಚುನಿಟಿಲಿ ಇಂಪ್ಯಾಕ್ಟ್ ಚೆನ್ನಾಗಿ ಮಾಡಿದ್ರು ಅಭ್ಯಸ್ತಿ ಮೇಲ್ಗಡೆ ಪ್ರಮೋಟ್ ಅಂತೂ ಖಂಡಿತ ಆಗಿರೋರು. ಸೊ ಇಂಡಿಯಾ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನ್ನೋದಕ್ಕಿಂತ ಇವರು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ತೋರಿಸಿತ್ತು ಅಂದರೆ ಅವರ ಸ್ಕಿಲ್ನ ಯಾಕೆ ಯೂಸ್ ಮಾಡ್ಕೊಂಡಿಲ್ಲ ಅಂತ ಕೇಳ್ಬೋದಾಗಿತ್ತು. ಇವರು ODI ಮತ್ತು T20s ಅಷ್ಟೊಂದಿನ ಹೆವಿಯಾಗಿ ಏನು ತೋರಿಸಿಲ್ಲ ಅವರ ಟ್ಯಾಲೆಂಟ್ನ. ನೋಡೋಣ ಗುರು, ಇವಾಗ ಮ್ಯಾಚ್ಗಳು ಬರ್ತಿದ್ದೆಲ್ಲ 3 ಮ್ಯಾಚ್ ಏನೋ ಇದೆ, ಇದರಲ್ಲರೂ ತೋರಿಸ್ಗಿರಿಸ್ತಾರೆ ಅಂದು ಗೌತಮ್ ಗಂಭೀರ್ ಅವರು ಕೊಟ್ಟಿರುವಂಥ ಒಂದು ಮೋಟಿವೇಶನ್ ಇಂದ ಅಂತ ಬ್ಯಾಟಿಂಗ್ ಅಬಿಲಿಟಿನ. ಅಪ್ಡೇಟ್ ನಂಬರ್ 5, ಗಂಭೀರ್ ಅಣ್ಣ ಇನ್ನೂ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅವ್ರು ಅನ್ಕೊಂತ ಇರಂತೆ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಇಂದನೇ ಅಂತ ಅನ್ಕೊಂತಿದ್ರಂತೆ. ಇಲ್ಲ ಗುರು, ನಾವು ಟಾಪ್ ಆಫ್ ದ ಟೇಬಲಲ್ಲಿ ಇರಬೇಕು, ಇದರಲ್ಲಿ ಕಾನ್ಸ್ಟೇಬಲ್ ಮಾತ್ರ ಅಂತಲ್ಲ, ಫೇರ್ ಪ್ಲೇ ಅವಾರ್ಡಲ್ಲಿ ಕೂಡ ಟಾಪ್, ಆ ಟೇಬಲ್ ಕೂಡ ಮೇಲ್ಗಡೆ ಟಾಪ್ ಆಫ್ ದ ಟೇಬಲ್ ಇರಬೇಕು ಅಂತ ಅನ್ಕೊಂಡಿದ್ರಂತೆ. ಸೊ ಏನಕ್ಕೆ ಅಂದರೆ ಲಾಸ್ಟ್ ಸೀಸನ್ನು ಬೆಂಗಳೂರಲ್ಲಿ ಏನಾಯಿತು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನಾಯಿತು, ಸೊ ಅದರಿಂದ ಇಬ್ಬರದು ಕೂಡ ಉಣ್ಕೊಂಡು ಹೋಗಿತ್ತು ಫೇರ್ ಪ್ಲೇ ಅವಾರ್ಡು. ಕೆಳಗಡೆ ಕಿತ್ಕೊಂಡು ಕೆಳಗಡೆ ಬಿದ್ದಿದ್ರು RCB ಮತ್ತು KKR. ಅಡಿ ಟೀಮು ಸಹ KKR ಅಲ್ಲ, ಇನ್ಫ್ಯಾಕ್ಟ್ LSG
KKR ಮಧ್ಯದಲ್ಲಿ ಬಂತು ಇವಾಗ. ಸೊ KKRನ ತಗೊಂಡೋಗ್ಬೇಕು ಮೇಲ್ಗಡೆ ಅಂತ ಅನ್ಕೊಂಡಿರಂತೆ. ಸೊ ಇವಾಗ ಏನೋ ಒಂದು ರೇಂಜಲ್ಲಿ ಚೆನ್ನಾಗೇನೆ ಇದ್ದಾರೆ KKR ಫೇರ್ ಪ್ಲೇಯಲ್ಲಿ. ಬಟ್ ನಮ್ಮ RCBಗೂ ಫೇರ್ ಪ್ಲೇ ಅವಾರ್ಡ್ಗೂ ಆಗಿ ಬರೋದೇ ಇಲ್ಲ, ಯಾವಾಗಲೂ ಬಾಟಮ್ ಆಫ್ ದ ಟೇಬಲಲ್ಲೇ ಕಚ್ಕೊಂಡಿರುತ್ತೆ. ಸೊ ನಮಗೆ ಫೇರ್ ಪ್ಲೇ ಅವಾರ್ಡ್ ಬೇಕಾಗಿಲ್ಲ, ನಮಗೆ ಟ್ರೋಫಿ ಬೇಕು ಅಷ್ಟೇ ಅಲ್ವಾ ಮಗ. ಇದಿಷ್ಟು ಆಯಿತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಒಬ್ಬ